ಅಪ್ಪ ಅಮ್ಮನ ಮುದ್ದಿನ ಮಗಳ ನಮ್ಮ ಸಾಕ್ಷಿ ಪುಸ್ತಕದ ಹುಳು ಬೆರಳೆಣಿಕೆಯ ಗೆಳೆಯ ಗೆಳತಿಯರು. ಅಪ್ಪ ಅಂದರೆ ಏನೂ ಭಯವಿಲ್ಲ, ಗೌರವ ಬೆಟ್ಟದಷ್ಟು ಪ್ರೀತಿ. ಅಮ್ಮ ಅಂದರೆ ದೇವತೆ, ಮಮತೆಯ ಪ್ರತಿರೂಪ ಎನ್ನುವ ಹುಡುಗಿ. ಆ ದಿನ ಕಾಲೇಜ್ ಮೊದಲ ದಿನದ ಸಂಭ್ರಮ. ಫಸ್ಟ್ ಡೇ. ಕಾಲೇಜು ಫಸ್ಟ್ ಡೇ, ಕನಸಿನ ಲೋಕಕ್ಕೆ ಮೊದಲ ಹೆಜ್ಜೆ. ಕಾಲೇಜ್ ಫಸ್ಟ್ ಡೇ, ಸಂಭ್ರಮ, ಸಡಗರ, ಭಯದ ಗೊಂಚಲು. ಕಾಲೇಜ್ ಫಸ್ಟ್ ಡೇ. ಸ್ವಾತಂತ್ರ್ಯ ಬಯಸುವ ಮನಸ್ಸು. ಆದರೂ ತನ್ನದೇ ಪ್ರಪಂಚದಲ್ಲಿ ಖುಷಿಯಾಗಿದ್ದ ಹುಡುಗಿ ಈಕೆ ಮಾಡಿದ ಅತಿ ದೊಡ್ಡ ಕೆಲಸ. ನಿಮ್ಮ ಮುಂದೆ ಸಾಕ್ಷಿ ಮಾತಲ್ಲೇ ಕೇಳಿ. ಸಂಜೆ ತಾನು ಕಾಲೇಜ್ನಿಂದ ಮನೆಗೆ ಬಂದಾಗ ಅಮ್ಮನ ಕಾಫಿ ಕುಡಿಯುತ್ತಾ ಪತ್ರಿಕೆಯಲ್ಲಿ ಗೆಳೆಯರ ಬಳಗ ಕಾಲನ್ ನೋಡಿ ನನಗೂ ಆಸೆ ನೋಡೋಣ ಎಂದು ಪತ್ರ ಬರೆದೆ. ಯಾರಿಗೂ ತಿಳಿಸದೆ ಪೋಸ್ಟ್ ಕೂಡ ಮಾಡಿದೆ. ತಿಂಗಳ ನಂತರ ಪತ್ರಗಳ ಸುರಿಮಳೆ, ಬರೀ ಹುಡುಗರ ಪತ್ರ. ಛೇ, ನನ್ನ ಹೆಸರು ಹಾಕಬಾರದಿತ್ತು ಅನ್ನಿಸಿದ್ದು ಸುಳ್ಳಲ್ಲ. ಅಪ್ಪನ ಕಣ್ಣಲ್ಲೇ ನೂರಾರು ಪ್ರಶ್ನೆಗಳು. ಅಮ್ಮ ಮಾಡಿದ ಗೋಣಗಾಟ ಶುರುವಾಯಿತು. ಪೋಸ್ಟ್ ಮ್ಯಾನ್ ಅಂಕಲ್ ಕೂಡ ಏನ್ ಪುಟ್ಟ ಕತೆನಾ, ಕವನನ ಅಂದ್ರು ನನಗೋ ಉತ್ತರಿಸಲು ಮನಸ್ಸಿಲ್ಲ. ಆದರೂ ಪತ್ರ ಓದುವುದರಲ್ಲಿ ಏನೋ ಖುಷಿ. ಒಂದಕ್ಕಿಂತ ಒಂದು ಚೆಂದದ ಅಕ್ಷರಗಳ ಸ್ನೇಹ ಮನವಿ ಈ ಪತ್ರಗಳ ರಾಶಿಯಲ್ಲಿತ್ತು. ಅವನ ಪತ್ರ, ಆ ಪತ್ರ ಸ್ಪೆಷಲ್ ಆಗಲು ಕಾರಣ ಅದು ನಮ್ಮೂರ ಹುಡುಗನ ಪತ್ರ. ಹೇಗೆ ಉತ್ತರಿಸಲೋ ಬೇಡವೋ ಹೀಗೆ ವಾರ ಕಳೆಯಿತು. ನಾನು ಓದಿನಲ್ಲಿ ಬ್ಯೂಸಿ ಆದೆ, ಕಾರಣ ನನ್ನದೇ ಆದ ಎಕ್ಸಾಮ್ ಇಂಟರ್ನಲ್ಸ್. ಒಮ್ಮೆ ಮನೆಗೆ ಬಂದ ಗೆಳತಿ ಪತ್ರಗಳನ್ನು ನೋಡಿ ಓದಲಾರಂಭಿಸಿದಳು. ಅವಳು ಕೂಡ ನಮ್ಮೂರ ಹುಡುಗನ ಪತ್ರ ನೋಡಿದವಳೆ. ಓದಿ, ಹೇ, ಮೊಬೈಲ್ ನಂಬರ್ ಬೇರೆ ಹಾಕಿದ್ದಾನೆ, ಮೆಸೇಜ್ ಮಾಡಿ ನೋಡೆ, ಒಳ್ಳೆಯವನಾದರೆ ಫ್ರೆಂಡ್ ಆಗಬಹುದು ಎನ್ನುವ ಬಿಟ್ಟಿ ಸಲಹೆ ಕೊಟ್ಟಳು. ಸೆಮ್ ಎಕ್ಸಾಮ್ ಮುಗಿದು ರಜೆ ಸಮಯ. ಎಂಪ್ಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಎನ್ನುವ ಹಾಗೆ ಸುಮ್ಮನೆ ಮೊಬೈಲ್ ಗೇಮ್ ಆಡುತ್ತಿದ್ದವಳಿಗೆ ಪತ್ರ ಮಿತ್ರನ ನೆನಪಾಗಿ ಸುಮ್ಮನೆ ಹಾಯ್ ಎಂದು ಮೆಸೇಜ್ ಸೆಂಡ್ ಮಾಡಿದ ಕ್ಷಣಾರ್ಧದಲ್ಲಿ ಹೂ ಆರ್ ಯು? ಸಾಕ್ಷಿ, ನಿಮ್ಮ ಹೊಸ ಫ್ರೆಂಡ್. ಹೂ, ಯಾರು? ಸಾಕ್ಷಿ, ಅನಿ ಗೆಸ್, ಊಹಿಸಿ. ಹೂ, ದೀಪು, ರೇಣು, ಮಧು, ಸೋನಾ, ಮೋನಾ, ಹೀನಾ, ಶಾರು, ಪಾರು. ಯಾರು? ಸಾಕ್ಷಿ, ಯಬ್ಬಾ, ಹುಡುಗಿಯರ ಕ್ಯೂ ಇದೆ ಅಂದುಕೊಂಡವಳೆ. ಶ್ರೀ ಮಿಸ್ ಮಸ್ಕ್. ಹೂ, ಸಾಕ್ಷಿನಾ? ಸಾಕ್ಷಿ, ಮೂ. ಹೀಗೆ ಶುರುವಾದ ಪರಿಚಯ. ನಮ್ಮ ಗೆಳೆತನ ದಿನ ಸಮಯದ ಮಿತಿ ಇಲ್ಲದೆ ಅನ್ಲಿಮಿಟೆಡ್ ಮಸ್ಕ್ ಆಫರ್ ಕಾಲದಲ್ಲಿ ಸಾಗಿತ್ತು, ಎಡೆತಡೆಗಳಿಲ್ಲದೆ. ಆಗ ಬಂತು ನೋಡಿ ದೀಪಾವಳಿ ಹಬ್ಬ. ನಂಗೋ ಮನೆಗೆ ಸ್ನೇಹಿತರು ಬರುವ ಸಂಭ್ರಮ. ಮೆಸೇಜ್ ಆಫರ್ ಇಲ್ಲದ ಕಾರಣ ಮೊಬೈಲ್ ಬಿಟ್ಟು ದೀಪಾವಳಿ ಪಟಾಕಿ. ಖುಷಿಯೋ ಖುಷಿ, ಆದರೆ ಈ ನಮ್ಮೂರ ಹುಡುಗನಿಗೆ ದೀಪಾವಳಿ ಕಳೆಯೋದು ಬಾರಿ ಕಷ್ಟ ಆಯ್ತಾ ಅಂತೆ. ಕಾರಣ ನನ್ನ ರಿಪ್ಲೈ ಇಲ್ಲದೆ ಒದ್ದಾಡಿದನಂತೆ. ನನಗೆ ವಿಷಯ ತಿಳಿದು ತುಂಬಾನೇ ಕಸಿವಿಸಿ ಆಯ್ತು. ನಾನು ಫ್ರೆಂಡ್ ಅಂತ ಮೆಸೇಜ್ ಹಾಕಿದ್ದು, ಇವ ಏನ್ ಈ ರೀತಿ? ಇದೆಲ್ಲ ಸರಿ ಇರಲ್ಲ. ಹೂ, ನಾನು ನನ್ನ ಫ್ರೆಂಡನ್ನೇ ಮಿಸ್ ಮಾಡಿಕೊಂಡಿದ್ದು ತಾಯಿ ಎಂದು ನಗುತ್ತಾ ನುಡಿದವನಿಗೆ ಸಾಕ್ಷಿ, ಅಯ್ಯೋ, ನಾನ್ ಹೆದರಿ ಬಿಟ್ಟಿದ್ದೆ. ಹೂ, ನಿನ್ನ ಹೆದರಿಕೆ ನಂಗೂ ಭಯನೇ ಆಯ್ತು. ಏನ್ ಹುಡುಗಿ ಹೀಗೆ ಅಂತ? ಸಾ, ಹೇಗೆ ಅಂತ? ಹೂ, ಹೀಗೆ ಅದ ಬಿಡು, ಊಟ ಆಯ್ತಾ? ತಾಯಿ. ಸಾಕ್ಷಿ, ಆಯಿತು, ಸರಿ, ಗುಡ್ ನೈಟ್ ಫ್ರೆಂಡ್. ಹೂ, ಗುಡ್ ನೈಟ್ ಶತ್ರು. ಹೀಗೆ ಸಾಗಿತ್ತು ನಮ್ಮ ಸ್ನೇಹದ ಪಯಣ. ದಿನ ಬೆಳಿಗ್ಗೆ ಶುಭೋದಯದಿಂದ ಶುರುವಾದ ಮಾತು. ಕಾಲೇಜ್ ತರ್ಲೆ, ಫ್ರೆಂಡ್ಸ, ಜಗಳ, ಎಲ್ಲಾ ವಿಷಯ ಮೆಸೇಜ್ ಮಾತಾಗಿತ್ತು. ರಾತ್ರಿ ಗುಡ್ ನೈಟ್ ಮುಗಿದರು. ಒಮ್ಮೊಮ್ಮೆ ಕನಸು ಕೂಡ. ಹೀಗೆ 6 ತಿಂಗಳು ಕಳೆಯಿತು. ಆದರೆ ಆ ಬೆಳಗ್ಗೆ ಅವನ ಗುಡ್ ಮಾರ್ನಿಂಗ್ ಇಲ್ಲ, ಮಧ್ಯಾಹ್ನ ಮಾತಿಲ್ಲ, ರಾತ್ರಿಯಾಯಿತು. ಯಾಕೋ ಕಳವಳ. ಎಲ್ಲಿ ಹೋದ ಇವ? ಏನಾಯ್ತು? ಬಹುಶಃ ಸುಮ್ನೆ ಆಟ ಆಡಿಸುತ್ತಾ ಇರಬೇಕು. ಯಾವುದಕ್ಕೂ ನಾಳೆ ನೋಡೋಣ ಎಂದು ಮಲಗಿದೆ. ಒಳ್ಳೆ ನಿದ್ದೆ. ಮುಂದುವರಿಯುವುದು